ಇಲ್ಲ, ಅವರು ಅಮೌಂಟ್ ಹಾಕಿಸ್ಕೊಂಡಿದ್ದಾರೆ. ಹಾಕಿಸ್ಕೊಂಡಿದ್ದಾರಾ? ಎಷ್ಟು ಹಾಕಿದ್ರಾ? ಮತ್ತೆ ಯಾರಿಗೂ ಹೇಳ್ಬಾರ್ದು, ನಾನು ಮಾರ್ಕೌಟ್ ಆಗ್ಬಿಡ್ತೀನಿ. ಇಲ್ಲ ಇಲ್ಲ ಹೇಳಲ್ಲ, ಎಷ್ಟು ಹಾಕಿದ್ದೀರಾ ಹೇಳಿ. ಜಾಸ್ತಿ ಏನಿಲ್ಲ, ಬರೀ 1,500,000. ಆ್ಯಕ್ಚುಲಿ ನನ್ನ ಒಂದು ನಂಬರ್ ತಗೊಂಡು ಬೇರೆ ಕಡೆ ಎಲ್ಲ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಯಾರೋ. ಪೊಲೀಸ್ ಕಂಪ್ಲೇಂಟ್ ಎಲ್ಲ ಆಗಿದೆ ಇದು. ಹಾಂ ಮೇಡಮ್. ಎಲ್ಲರೂ ಪಬ್ಲಿಕಲ್ಲಿ ನಂಬರ್ ಸಿಕ್ಬಿಟ್ರೆ ಎಷ್ಟು ಬೇಗ ಕಾಲ್ ಮಾಡಿಬಿಡ್ತೀರಲ್ಲ. ಹೆಸರನ್ನ ನಾನು ಮೆನ್ಷನ್ ಮಾಡ್ತಿಲ್ಲ, ಬಟ್ ನಾನು ಇದನ್ನು ರೆಕಾರ್ಡ್ ಮಾಡ್ಕೊಳ್ತಾ ಇದ್ದೀನಿ, ಬೇಜಾರಾಗಬೇಡಿ. ಏನಕ್ಕೆ ಅಂದರೆ ನಾನು ನೆಕ್ಸ್ಟು ಸೈಬರ್ ಕಂಪ್ಲೇಂಟ್ಗೆ ಹೋಗ್ತಾ ಇದ್ದೀನಿ. ಅಮೌಂಟ್ನ ಪೇ ಮಾಡಿಸ್ಕೊಂಡಿರೋ ಒಂದು ರೀಸನ್ ಇದೆಯಲ್ಲ ಇದರಲ್ಲಿ, ಇದು ನನಗೆ ಮೇನ್ ಬೇಕಾಗಿತ್ತು. ಯಾಕಂದರೆ ನಂಗೆ ಅವತ್ತಿಂದ ಡೌಟ್ ಇತ್ತು, ಯಾರ ಹತ್ರ ಆದರೂ ಇವನು ಅಮೌಂಟ್ ಹಾಕಿಸ್ಕೊಂಡ್ರೆ ಏನು ಮಾಡೋದು ಅಂತ ಮನಸ್ಸಲ್ಲಿ ಯೋಚನೆ ಆಗ್ತಿತ್ತು. ಒಬ್ರಿಗೆ ಈ ಥರ ತೊಂದರೆ ಕೊಟ್ಟು ಏನು ಸಾಧನೆ ಮಾಡ್ತಾರಲ್ಲ ಅಂತ ಅನಿಸುತ್ತೆ. ನಂಬರು ಸ್ಕ್ರೀನ್ಶಾಟ್ ತೆಗೆದು ಮಾಡಿದೆ, ಬಟ್ ಅದು ಕಾಣಿಸ್ತಲ್ಲ. ಇಲ್ಲಿ ಬಂದಿದೆ ನೋಡಿ. ಇವಾಗ ಒಂದು ಟ್ರೂ ಕಾಲರಲ್ಲಿ ಬಂದು ಕೃಷ್ಣ ಜಿ ಅಂತ ಏನೋ ಬರ್ತಿದೆ, ಕೃಷ್ಣ ಜಿ ರಾವ್ ಅಂತ ಬರ್ತಿದೆ. ಮೊದಲೆಲ್ಲ ಕವಿತಾ ಬಾಯ್ ಅಂತ ಇಟ್ಕೊಂಡಿದ್ದ. ಇವತ್ತು ಕೂಡ ಇದರೊಳಗೆಲ್ಲ ಪ್ರೊಫೈಲ್ ಕ್ರಿಯೇಟ್ ಮಾಡಿದ್ದಾನೆ. ಫೇಸ್ಬುಕ್ಕಲ್ಲಿ ಬಂದು ನನ್ನ ನೇಮಲ್ಲಿ ನನ್ನ ಒಂದು ಡಿ ಪಿ ಹಾಕೊಂಡಿದ್ದಾನೆ ಲೋಫರು. ನಂದು ಡಿ ಪಿ ಹಾಕೋಗ್ಬಿಟ್ಟು ಬೇರೆಯವ್ರ ಲೈವಲ್ಲಿ ಹೋಗ್ಬಿಟ್ಟು ನನ್ನ ನಂಬರ್ನ ಕಮೆಂಟ್ ಮಾಡಿರೋದು. ಎಷ್ಟೊಂದು ಜನ ಕಾಲ್ ಮಾಡ್ತಿದ್ದಾರೆ ನನಗೆ. ಆಮೇಲೆ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಯಾರೋ ಒಂದಿಬ್ಬರು ಮಾಡಿಬಿಟ್ಟಿದ್ದಾರೆ ಕಾಲ್. ನನಗೆ ಭಯ ಆಗ್ಬಿಡ್ತು ನನಗೆ. ಆಮೇಲೆ ಹೇಳಿದೆ, ಈ ಥರ ಒಂದು ನಾನು ಕಂಪ್ಲೇಂಟ್ ರೈಸ್ ಮಾಡಿದ್ದೀನಿ ಪೊಲೀಸ್ ಸ್ಟೇಷನಲ್ಲಿ, ಯಾವುದೇ ನ್ಯಾಯ ಸಿಕ್ಕಿಲ್ಲ ನನಗೆ ಅಂತೆಲ್ಲ ಹೇಳಿದೆ ನಾನು ಅವರಿಗೆ. ಆಮೇಲೆ ಅಯ್ಯೋ ಈ ಥರ ಜನನೂ ಇದ್ದಾರಾ, ಬೇಕಂತ ಪ್ರಾಬ್ಲಮ್ ಕೊಡೋರು ಇದ್ದಾರಾ ಅಂತ ಎಲ್ಲ ಹೇಳಿ ಅವ್ರಿಗೂ ಆಶ್ಚರ್ಯ ಆಯ್ತದಲ್ಲ ನೋಡ್ಬಿಟ್ಟು. ಹಿಂಗಿದ್ದಾರೆ ಜನ, ಏನು ಮಾಡೋಣ. ನನ್ನಂಥ ಒಬ್ಳಿಗೆ ಈ ಥರ ಟಾರ್ಚರ್ ಕೊಡೋಕೆ ನಿಂತ್ಕೋತಾರಲ್ಲ ಈ ಜನ ಅಂತ ಅನಿಸುತ್ತೆ. ಏನಪ್ಪ ಅವ್ರ ಮನಸ್ಥಿತಿ ಹೆಂಗಿರುತ್ತೋ ಒಂದು. ಆಮೇಲೆ ನಾವು ಯಾವುದು ಬೇಡ ಅಂತೇಳಿ ದೂರ ಬಂದಮೇಲೆ ಈ ಜನಗಳಿಗೆ ಏನು ಮನಸ್ಥಿತಿ ಇರುತ್ತೋ ಬುದ್ಧಿ ಇರುತ್ತೋ ಗೊತ್ತಿಲ್ಲ. ಬೇರೆ ಏನೂ ಟಾರ್ಚರ್ ಕೊಡೋಕ್ಕಾಗಲ್ಲ ಅಂದಾಗ ಬಂದು ಈ ಥರ ಹೆಂಗೂ ಸೋಷಿಯಲ್ ಮೀಡ್ಯಾದಲ್ಲಿ ಇದ್ದಾಳೆ, ಎಲ್ಲ ಕಡೆ ಮಾನ ಮರ್ಯಾದೆ ಹೋಗಲಿ ಇವಳ್ದು ಒಂದಷ್ಟು ಒಳ್ಳೆಯ ನೇಮ್ ಇರೋದು ಹಾಳಾಗಲಿ ಅನ್ನೋದು ಒಂದು ಮನಸ್ಥಿತಿ ಒಬ್ಬೊಬ್ರಿಗೆ. ಏನು ಮಾಡೋಕ್ಕಾಗಲ್ಲ. ಅದರಲ್ಲೂ ಫ್ಯಾಮಿಲಿಯವರೇ ಮಾಡಬೇಕಾದ್ರೆ ಯಾವನಂತ ಕಂಡುಹಿಡಿಯೋದೇನು ದೊಡ್ಡ ವಿಷಯನೇ ಅಲ್ಲ. ಆದರೆ ಒಬ್ರಿಗೆ ಈ ಥರ ತೊಂದರೆ ಕೊಟ್ಟು ಏನು ಸಾಧನೆ ಮಾಡ್ತಾರಲ್ಲ ಅಂತ ಅನಿಸುತ್ತೆ. ಲೈಫಲ್ಲಿ ಹೇಳಿದ್ನಲ್ಲ, ಬದುಕಿರೋ ಒಂದು 2 ದಿನ ಒಬ್ಬ ವ್ಯಕ್ತಿಗೆ ಒಂದು ಅನುಕೂಲ ಆಗೋ ಥರನೋ, ಇಲ್ಲ 4 ಜನ ನೋಡಿದ್ರೆ ಸಮಾಜದಲ್ಲಿ ಹಿಂಗೆ ಬದುಕಿದ್ರಪ್ಪ ಅನ್ನೋ ಥರ ಬದುಕ್ಬಿಟ್ಟು ಹೋಗ್ಬೇಕಂತೆ. ಈ ಥರ ಒಬ್ರಿಗೆ ತೊಂದರೆ ಕೊಟ್ಟು ಇವನು ಇಲ್ಲದೇ ಇದ್ರೆ ಒಳ್ಳೇದಪ್ಪ ಅನ್ನೋ ಥರ ಬದುಕಬಾರ್ದು ಅಲ್ವಾ, ಯಾವುದೇ ಮನುಷ್ಯ ಆದ್ರೂ. ಆದರೆ ಒಬ್ಬೊಬ್ಬ ವ್ಯಕ್ತಿಗಳು ಹೆಂಗೆ ಬದುಕ್ತಾರೆ ಅಂದರೆ, ಲೈಫಲ್ಲಿ ಅವರಿಂದ ನಮಗೇನು ಯೂಸೇ ಇರಲ್ಲ, ಬಟ್ ಯಾಕಪ್ಪ ತೊಂದರೆ ಕೊಡಬೇಕಲ್ವ ಬೇರೆಯವ್ರಿಗೆ. ಒಬ್ಬ ವ್ಯಕ್ತಿ ಜೀವನದಲ್ಲಿ ಇನ್ನೊಬ್ಬ ವ್ಯಕ್ತಿ ಇಷ್ಟನೇ ಇಲ್ಲ ಅಂದಮೇಲೆ ಅವ್ರನ್ನ ವಿದಾಯ ಹೇಳ್ಬಿಡ್ಬೇಕು. ಇಲ್ಲಪ್ಪ ನಿಂಗೆ ಇಷ್ಟ ಬಂದಂಗೆ ನೀನು ಬದುಕೋ, ನಮ್ಗೆ ಇಷ್ಟ ಬಂದಂಗೆ ನಾವು ಬದುಕೊಳ್ತೀವಿ ಅಂತ ವಿದಾಯ ಹೇಳಬೇಕು ಒಳ್ಳೆ ರೀತಿಲಿ. ಏನಕ್ಕೆ ಇಷ್ಟೆಲ್ಲ ದ್ವೇಷ ಸಾಧನೆ ಮಾಡಿದ್ರೆ ಏನು ಬರುತ್ತಲ್ವ. ಆ ಪ್ರಾಬ್ಲಮ್ ಇವಾಗ ಮತ್ತೆ ಸ್ಟಾರ್ಟ್ ಆಗಿದೆ, ಪದೇ ಪದೇ ಕಾಲ್ ಬರೋದು, ಅದಕ್ಕೆ ಫೋನ್ ಸ್ವಿಚ್ ಆಫ್. ಹಲೋ ಹಲೋ ಕಾಲ್ ಬಂದಿತ್ತಲ್ಲ, ಯಾರು? ಮೇಡಮ್, ಇದು ಯಾರೋ ನಿಮ್ಮ ನಂಬರ್ ಹಾಕಿದ್ರು ಅನ್ಸುತ್ತೆ ನೋಡಿ ಆನ್ಲೈನಲ್ಲಿ. ಆನ್ಲೈನ್ ಅಂದರೆ ಎಲ್ಲಿ? ಫೇಸ್ಬುಕ್ಕಲ್ಲಿ ನಿಮ್ಮದು ಚಾನಲ್ ಇದೆಯಾ ನಿಮ್ಮದು? ಇಲ್ಲ ಮೇಡಮ್, ಯಾರೋ ಕಮೆಂಟ್ ಮಾಡಿದ್ರು ಅನ್ಸುತ್ತೆ ನೋಡಿ. ಕಮೆಂಟಾ? ನಿಮ್ಮ ವಿಡಿಯೋ ಕಮೆಂಟ್ ಮಾಡಿದ್ರಾ ಇಲ್ಲ ಬೇರೆ ವಿಡಿಯೋಗ, ಹೇಗೆ? ಹೌದೌದು, ಬೇರೆ ಏನೋ ಮಶ್ರೂಮಿಂದ ಏನೋ ನೋಡ್ತಿದ್ದೆ, ಅದಕ್ಕೆ ಮಾಡಿದ್ರು. ಆಮೇಲೆ ಚೆಕ್ ಮಾಡಿದೆ ನಿಮ್ದು ತಪ್ಪು ಅಂತ ಬಂತು ಟ್ರೂ ಕಾಲರಲ್ಲಿ, ಅದಕ್ಕೆ ಸುಮ್ಮನೆ. ಆ್ಯಕ್ಚುಲಿ ನನ್ನ ಒಂದು ನಂಬರ್ ತಗೊಂಡು ಬೇರೆ ಕಡೆ ಎಲ್ಲ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಯಾರೋ. ಪೊಲೀಸ್ ಕಂಪ್ಲೇಂಟ್ ಎಲ್ಲ ಆಗಿದೆ ಇದು. ಹಾಂ ಮೇಡಮ್. ಎಲ್ಲರೂ ಪಬ್ಲಿಕಲ್ಲಿ ನಂಬರ್ ಸಿಕ್ಬಿಟ್ರೆ ಎಷ್ಟು ಬೇಗ ಕಾಲ್ ಮಾಡಿಬಿಡ್ತೀರಲ್ಲ. ಮೇಡಮ್, ಪಬ್ಲಿಕ್ ನಂಬರ್ ಅಂತ ಅಲ್ಲ, ನಾವು ಏನು ಮಶ್ರೂಮಿಂದ ಏನೋ ನೋಡ್ತಿದ್ವಿ, ಅದಕ್ಕೆ ಫಸ್ಟ್ ವಾಟ್ಸಪ್ಪಲ್ಲಿ. ಅಲ್ಲಿ ಏನಾದ್ರು ಸಿಂಬಲ್ಸ್ ಯೂಸ್ ಮಾಡಿದಾರಾ? ಇಲ್ಲ ಏನಂತದೇನು ಯೂಸ್ ಮಾಡಿಲ್ಲ. ಬರೀ ನಂಬರ್ ಹಾಕಿದಾರಾ? ನಿಮ್ಮ ಹೆಸರು ನಾನು ಟ್ರೂ ಕಾಲರೇ ಚೆಕ್ ಮಾಡಿ ಮೇಲೆ ನಿಮ್ಮ ಹೆಸರು ಬಂದಿದ್ದು. ಅದು ಮುಂಚೆ ಯಾರೋ ಜೆಂಟ್ಸಿಂದ ಹೆಸರು ಇತ್ತ. ಏನಂತ ಇತ್ತು ಜೆಂಟ್ಸಂದು ನೇಮು? ಮೇಡಮ್, ಅದು ನಾನು ಅಷ್ಟು ನೋಡಲಿಲ್ಲ. ಅದು ಪೋಸ್ಟ್ ಹೋಗಿದೆ, ಚೇಂಜ್ ಆಗಿದೆ. ಹಾಗಾಗಿ ಕಾಲ್ ಮಾಡೋಣ ಅಂತ ಆಗಲೇ ಮಾಡಿದೆ, ವೇಟಿಂಗ್ ಬಂತು. ಒಂದ್ಸರಿ ವಾಟ್ಸಪ್ ಚೆಕ್ ಮಾಡಿದೆ, ಅದು ಅದಕ್ಕೆ ಸುಮ್ಮನೆ. ಓಕೆ, ರಾಂಗ್ ನಂಬರ್ ಆಗಿ. ಆ್ಯಕ್ಚುಲಿ ನನ್ನ ನಂಬರ್ನ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಿದ್ದಾರೆ.
ನಾನು ಹಾ ಸೋಷಿಯಲ್ ಮೇಡಮ್. ಮೀಡಿಯಾ ಇನ್ಫ್ಲೂಯೆನ್ಸರೇ. ನಾನು ಯೂಟ್ಯೂಬ್ ಓಕೆ. ಚಾನಲ್ ಮಾಡೋ ಅಂಥವಳೇ. ನೀವು ಸವಿತಾ ಹಾ ಸವಿ ಅಂತ ಸರ್ಚ್ ಮಾಡಿ ಯೂಟ್ಯೂಬಲ್ಲಿ. ನಾನು ಹಾ ಫಿಸಿಕಲಿ ಮೇಡಮ್. ಹ್ಯಾಂಡಿಕ್ಯಾಪ್ಟ್ ಇದ್ದೀನಿ, 7 ವರ್ಷದಿಂದ ಆ್ಯಕ್ಸಿಡೆಂಟ್ ಆಗಿದೆ. ಸೊ ಹಾ ಬೇಕು ಮೇಡಮ್. ಅಂತ ಯಾರೋ ನನ್ನ ನಂಬರ್ನ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಿದ್ದಾರೆ. ಒಬ್ಬಳು ಸೋಷಿಯಲ್ ಮೀಡ್ಯಾದಲ್ಲಿ ಇದ್ಕೊಂಡು ಬೇಕಂತ ಬೇರೆ ಬೇರೆ ಕಮೆಂಟ್ ಸೆಕ್ಷನ್ಗೆ ಹೋಗಿ ನಂಬರ್ ಹಾಕೋಷ್ಟು ಚೀಪ್ ಮೈಂಡು ನನಗೇನಿಲ್ಲ. ನಾನು 60,000 ಸಬ್ಸ್ಕ್ರೈಬರ್ ಹೊಂದಿದ್ದೀನಿ. ಮತ್ತು ಫೇಸ್ಬುಕ್ಕಲ್ಲಿ 1,38,000 ಜನ ಫಾಲೋವರ್ಸ್ ಇದ್ದಾರೆ. ಸೊ ಹಾ ಎಲ್ಲ ಮೇಡಮ್. ಕಡೆ ನನ್ನ ನೋಡಿದ್ದಾರೆ ಜನ. ನಾನೇನು ಹಾ ಅನ್ನೋದು ತುಂಬ ಜನಕ್ಕೆ ಗೊತ್ತಿದೆ. ಬಟ್ ಇವಾಗ ನಿಮಗೆ ನಾನು ಯಾರು ಅಂತ ಗೊತ್ತಿಲ್ಲ. ಎಲ್ಲೋ ಕಮೆಂಟ್ ಸೆಕ್ಷನಲ್ಲಿ ನಂಬರ್ ನೋಡಿರ್ತೀರ, ಕಾಲ್ ಮಾಡಿರ್ತೀರ. ಬಟ್ ನಿಮ್ಮ ಥರನೇ ನಂಗೆ 1000 ಕಾಲ್ ಬರ್ತಾಯಿದ್ದಾವೆ. ಹೀಗೆ ಬೇಕಂತ ಹೇಳ್ಬಿಟ್ಟು ನನ್ನ ನಂಬರ್ನ ಬೇರೆ ಕಡೆ ಎಲ್ಲ ಸ್ಪ್ರೆಡ್ ಮಾಡಿದ್ದಾರೆ. ಸುಮ್ಮನೆ ಓಕೆ ಓಕೆ. ಏನಾದರೂ ಕಿರಿಕ್ ಮಾಡೋದಕ್ಕೆ ಯಾರೋ ಮಾಡಿಸ್ತಾ ಇರೋದು ಇದನ್ನು. ಹೌದೌದು, ಅದು ನಾನು ಪ್ರೊಫೈಲ್ ಅಷ್ಟು ಅಬ್ಸರ್ವ್ ಮಾಡಲಿಲ್ಲ. ಹ್ಞೂ 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 ಹಂಗೆ ನೋಡಿ ಪ್ರೊಫೈಲ್ ಹಾಗಾಗಿ ಮಾಡಿ. ಕವಿತಾ ಬಾಯ್ ಅಂತ ಬರುತ್ತೆ ನೋಡಿ. ಅವ್ರದಾ? ಹಾಂ, ಕವಿತಾ ಬಾಯ್ ಅಂತ. ನನ್ನ ಒಂದು ಪ್ರೊಫೈಲ್ದು ಫೋಟೋ ತಗೊಂಡು ಅಲ್ಲೆಲ್ಲ ಹಾಕ್ಕೊಂಡು 2-3 ಫೇಕ್ ಐ ಡಿ ಇಟ್ಕೊಂಡು ಫೇಸ್ಬುಕ್ಕಲ್ಲಿ ಯಾರೋ ಲೋಫರ್ ಮಾಡ್ತಾ ಇರೋದು. ಅವನ ಹಾ ನಂಬರ್ ಕೂಡ ನನ್ನ ಹತ್ರ ಇದೆ. ಫಸ್ಟು ಕಾಲ್ ಬಂದಿದ್ದು ಅವನದೇ ನಂಬರಿಂದ. ಅದಾದಮೇಲೆ ಅವನು ಎಲ್ಲ ಕಡೆ ಸೋಷಿಯಲ್ ಮೀಡ್ಯಾಗಳಲ್ಲಿ ಕಮೆಂಟ್ ಸೆಕ್ಷನಲ್ಲಿ, ಲೈವಲ್ಲಿ, ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಆಮೇಲೆ ಮ್ಯಾರೇಜ್ ಬ್ಯೂರೋ, ಅದೇ ಮ್ಯಾರೇಜ್ದೆಲ್ಲ ಬರುತ್ತಲ್ಲ ಆ ಹಾ ಅದೇ. ಆ್ಯಪ್ಗಳಲ್ಲೆಲ್ಲನೂ ನನ್ನ ಪ್ರೊಫೈಲ್ ಕ್ರಿಯೇಟ್ ಮಾಡಿಬಿಟ್ಟು ನನ್ನ ನಂಬರ್ ಹಾಕಿ ಎಲ್ಲ ಕಡೆ ಬಿಟ್ಟಿದ್ದಾನೆ, ಸ್ಪ್ರೆಡ್ ಮಾಡಿದ್ದಾನೆ. ಓಕೆ ಓಕೆ. ಓಕೆ. ಆ್ಯಕ್ಚುಲಿ 4 ಡೇಸ್ ಅಂತ ಹೇಳಿದ್ನಲ್ಲ, 5 ಡೇಸ್ ಗಂಟ ನಾನು ಎಲ್ಲೂ ಹೋಗಲ್ಲ, ನನ್ನ ಕೈಲಿ ಆಗೋದು ಇಲ್ಲ. ಸೊ ಅಡುಗೆ ಮಾಡೋಕ್ಕೆ ಬಂದಿರೋದೇ ಹೆಚ್ಚು ಕಷ್ಟಪಟ್ಕೊಂಡು ಪೂರಿಗೋಸ್ಕರ ಮಾಡೋಕ್ಕೆ ಬಂದಿದ್ದೀನಿ. ನೆನ್ನೆ ನೈಟಿಂದ ನಾನು ಅಡುಗೆ ಸರಿಯಾಗಿ ಮಾಡ್ತಾ ಇರೋದು. ಈ 3 ಡೇಸಲ್ಲಿ ಏನೂ ಅಡುಗೆ ಮಾಡಿಲ್ಲ. ಅಯ್ಯೋ ನೋಡಿ, ಹಿಂಗೆ ಸಿಕ್ಕಾಕೊಬಿಡುತ್ತೆ, ಬರೋದೇ ಇಲ್ಲ ಇಲ್ಲಿ ವೀಲು ಅಡುಗೆ ಮನೇಲಿ. ಅಯ್ಯೋ ಇದಕ್ಕೆ ಏನಾಗಿದೆ. ತುಂಬ ಕಷ್ಟನಪ್ಪ ಇಲ್ಲಿ ವೀಲ್ ಚೇರಲ್ಲಿ ಓಡಾಡೋದು ಎಷ್ಟು ಕಷ್ಟ ಇದೆ. ಅಯ್ಯೋ ಕೆಲವೊಬ್ರು ಮಾತಾಡ್ತಾರೆ, ಅವ್ರಿಗೆ ಏನಾಗ್ತಾಗೆ. ನನಗೆ ಹುಷಾರಿಲ್ಲ ಅಂದರೆ ನನ್ನ ಕೈ ಬೇರೆ ಆಪ್ರೇಷನ್ ಇದೆ, ಆಪ್ರೇಷನು. ಅದು ಪೇನ್ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತಾ. ಅಯ್ಯೋ ಹೋಗಿ ಯಾವಳಿಗೆ ಬೇಕು ಈ ಜೀವನ ಅನಿಸ್ಬಿಟ್ಟಿರುತ್ತೆ ನನಗಂತೂ. ಬೆಡ್ಡಿಂದ ವೀಲ್ ಚೇರಿಗೆ ಜರ್ಕೊಂಡು ಬರೋಕ್ಕಾಗ್ತಿಲ್ಲ ಕಣಪ್ಪ ನನ್ನ ಪರಿಸ್ಥಿತಿ. ಯಾಕಂದ್ರೆ ಹುಷಾರಿಲ್ದಿರೋ ಟೈಮಲ್ಲಿ ಹಂಗೆ ಆಗ್ಬಿಡುತ್ತೆ ನನಗೆ. 2 ದಿನ 3 ದಿನ ಅಡುಗೆನೂ ಮಾಡ್ಕೊಳ್ಳಲ್ಲ. 2 ದಿನ 3 ದಿನ ನಾನು ಅಡುಗೆನೂ ಮಾಡ್ಕೊಳ್ಳಲ್ಲ. ಯಾರು ಎಲ್ಲಿದ್ದೀರಾ ಅಂತ ನೋಡೋಕ್ಕೂ ಯಾರೂ ಇಲ್ಲ. ಆ್ಯಕ್ಚುಲಿ ಅಷ್ಟೊಂದು ಕಷ್ಟ ಅನಿಸುತ್ತೆ ಪರಿಸ್ಥಿತಿ. ಬಟ್ ಕೆಲವೊಬ್ರಿಗೆ ನಮ್ಮನ್ನು ನೋಡಿದ್ರೆ ಅದು ಯಾಕೆ ಹಂಗೆ ಅನಿಸುತ್ತೋ ಗೊತ್ತಿಲ್ಲ. ನಾವು ಒಂದೊಂದು ಕ್ಷಣನ ಹೆಂಗೆ ಅನುಭವಿಸೋದಪ್ಪ, ಹೆಂಗೆ ಜೀವನ ಮಾಡೋದಪ್ಪ ಅಂತ ಅಂದ್ಕೊಂಡು ಬದುಕ್ತಾ ಇರ್ತೀವಿ. ಅಷ್ಟೊಂದು ಕಷ್ಟ ಇದೆ ಜೀವನ. ನಾರ್ಮಲ್ ಆಗಿರೋ ಒಬ್ಬ ವ್ಯಕ್ತಿನೇ ಪೀರಿಯಡ್ಸ್ ಆದಾಗ ಎದ್ದು ಯಾವ ಕೆಲಸನೂ ಮಾಡ್ಕೊಳಕ್ಕಾಗದಿರೋ ಪರಿಸ್ಥಿತಿ ಇರ್ತಾನೆ. ಅಂಥದ್ರಲ್ಲಿ ನಾವು ಸ್ಪೈನ್ ಇಂಜುರಿ ಆಗಿ ಬೆಡ್ ರಿಡನು, ಹೊರಗಡೆ ಬಂದು ಬದುಕ್ತಾಯಿದ್ದೀನಿ. ಹೆಂಗಾದರೂ ಸ್ಟ್ರಗಲ್ ಮಾಡ್ತಾಯಿದ್ದೀನೋ ಅಂತ ಒಂದೊಂದು ಸಾರಿ ನನಗೆ ಯೋಚನೆ ಮಾಡೋಷ್ಟು ಇದಾಗುತ್ತೆ. ಜೀವನನೇ ಈ ಥರ ಇದೆಯಲ್ಲಪ್ಪ, ಹೆಂಗಪ್ಪ ನಿಭಾಯಿಸೋದು. ಮುಂದೆ ಹೋಗ್ತಾ ಹೋಗ್ತಾ ವಯಸ್ಸಾಗ್ತಾ ಇರುತ್ತೆ, ಶಕ್ತಿ ಕುಂದುತ್ತಾ ಇರುತ್ತೆ. ಹೆಂಗೆ ಬದುಕೋದು, ಯಾರು ನೋಡ್ಕೊಳ್ತಾರೆ ನನ್ನನ್ನು, ಹೆಂಗಪ್ಪ ಜೀವನ ಅಂತ ಅನಿಸುತ್ತೆ. ಅದಕ್ಕೆ ಯಾರಿಗ್ಯಾರೂ ಇಲ್ಲ. ಇರೋಷ್ಟು ದಿನ ನೆಮ್ಮದಿಯಾಗಿ ನಾವು 1-2 ದಿನ ಖುಷಿಯಾಗಿ ಬದುಕ್ಬಿಡ್ಬೇಕಷ್ಟೆ. ನಾಳೆ ದಿನ ಅಯ್ಯೋ ನನ್ನ ಕೈಲಿ ಏನೂ ಮಾಡೋಕ್ಕಾಗಲಿಲ್ಲ ವಯಸ್ಸಿದ್ದಾಗ ಅಂತ ಯಾವತ್ತೂ ಫೀಲ್ ಆಗಬಾರ್ದು. ಸೊ ಆ ಒಂದು ಫೀಲ್ನ ಉಳಿಸ್ಕೊಂಡು ಬದುಕೋ ಅಂತ ಒಂದು ಪ್ರಯತ್ನ ಮಾಡಬೇಕಷ್ಟೆ ನಮ್ಮ ಜೀವನದಲ್ಲಿ. ಹಲೋ, ಸವಿತಾ ಮೇಡಮ್ ಅವರಾ? ಹೌದು. ನಾನು ನಿಮ್ದು ವಿಡಿಯೋ ಎಲ್ಲ ನೋಡಿದ್ದೀನಿ ಯೂಟ್ಯೂಬಲ್ಲಿ ತುಂಬಾ. ಓಕೆ. ನಿಮ್ಮ ಹೆಸರಲ್ಲಿ ಕವಿತಾ ಬಾಯ್ ಅಂತ ಯಾವ್ದಾದ್ರು ಫೇಸ್ಬುಕ್ ಅಕೌಂಟ್ ಇದೆಯಾ? ಇಲ್ಲ ಸರ್, ಏನಾಗಿದೆ? ಆಕ್ಚುಲಿ ಆ ಥರದ್ದು ಒಂದು ಕ್ರಿಯೇಟ್ ಮಾಡಿ ನಾನು ಲಿಂಕ್ ಕಳಿಸ್ತೀನಿ ನಿಮಗೆ, ಅದನ್ನ ಓಪನ್ ಮಾಡಿ ನೋಡಿ. ನಿಮ್ಮ ಫೋಟೋಗಳಿದ್ದಾವೆ ಅಲ್ಲಿ ಆಕ್ಚುಲಿ. ಹೌದು ಸರ್, ನಂದು ಇದು 7-8 ಮಂತ್ಸಿಂದ ಒಂದು ಪ್ರಾಬ್ಲಮ್ ಆಗಿದೆ. ಆ್ಯಕ್ಚುಲಿ ಅದರಲ್ಲಿ ಏನು ಮಾಡಿದ್ದಾನೆ ಅಂತ ಬೇಕಂತ ಅವ್ನ ನಂಬರ್ ಕೂಡ ನನ್ನ ಹತ್ರ ಇದೆ, ಕಂಡಿಡಿಯೋಕೆ ಆಗ್ತಿಲ್ಲ ನನಗೆ. ಪೊಲೀಸ್ ಕಂಪ್ಲೇಂಟ್ ಎಲ್ಲ ರೈಸ್ ಮಾಡಿದ್ದೀನಿ ಬಗಲ್ಗುಂಟೆ ಪೊಲೀಸ್ ಸ್ಟೇಷನಲ್ಲಿ. ಆ ವ್ಯಕ್ತಿ ಯಾರು ಅಂತ ಕಂಡಿಡ್ ಕೊಡ್ತಾ ಇಲ್ಲ ಪೊಲೀಸರು ಕೂಡ. ಆಮೇಲೆ ಇವರು ಯಾರು ಬೇಕಂತಾನೆ ಸರ್, ಬೇಕಂತಾನೆ ಮಾಡ್ತಿರೋದು. ಯಾವ ಮಟ್ಟಿಗೆ ತೊಂದರೆ ಕೊಡ್ತಿದ್ದಾರೆ ಅಂದರೆ, ಇದು ಮ್ಯಾರೇಜ್ ಆ್ಯಪ್ ಬರುತ್ತಲ್ಲ, ಅದರಲ್ಲೆಲ್ಲ ಪ್ರೊಫೈಲ್ ಕ್ರಿಯೇಟ್ ಮಾಡಿದ್ದಾರೆ ನನ್ನ ನಂಬರ್ ಹಾಕಿ. ಅದರಲ್ಲೇ ಕ್ರಿಯೇಟ್ ಮಾಡಿದ್ರು ಪರವಾಗಿಲ್ಲ. ನಾನೊಂದು ಹೇಳಿದ್ರೆ ನಿಮ್ಮ ಹತ್ರನೇ ಇರೋದಾದ್ರೆ ನಾನು ಹೇಳ್ತೀನಿ. ಹೇಳಿ. ಇಲ್ಲ, ಅವರು ಅಮೌಂಟ್ ಹಾಕಿಸ್ಕೊಂಡಿದ್ದಾರೆ. ಹಾಕಿಸ್ಕೊಂಡಿದ್ದಾರಾ?
ಎಷ್ಟು ಹಾಕಿದ್ರಾ? ಮತ್ತೆ ಯಾರಿಗೂ ಹೇಳ್ಬಾರ್ದು, ನಾನು ಮಾರ್ಕೌಟ್ ಆಗ್ಬಿಡ್ತೀನಿ. ಇಲ್ಲ ಇಲ್ಲ ಹೇಳಲ್ಲ, ಎಷ್ಟು ಹಾಕಿದ್ದೀರಾ ಹೇಳಿ. ಜಾಸ್ತಿ ಏನಿಲ್ಲ, ಬರೀ 1,500. ಅಯ್ಯೋ ಸರ್, ನೀವು ನನ್ನ ನಂಬರ್ನ ನೋಡಿದಿರ ತಾರೆ, ಪೇಮೆಂಟ್ ನಂಬರು ಹೇಳಿ ಇಲ್ಲ ಕೇಳಿ ಇಲ್ಲ, ಮಾಡ್ಬೇಕಲ್ಲ. ಆಮೇಲೆ ಗೊತ್ತಾಯ್ತದ ಆಕ್ಚುಲಿ. ಅಲ್ಲ ಅಯ್ಯೋ ದೇವ್ರೆ. ಅಂತ ಹೋಗ್ಲಿ ಬಿಡಿ. ನಾನು ಹಾ ನೀವೇ ಅಂತ ಅನ್ಕೊಂಡು ನಾನು ಆಕ್ಚುಲಿ ತುಂಬಾ ಮೆಸೇಜ್ ಮಾಡಿದೀನಿ. ಹಾ ಆಮೇಲೆ ಸರ್, ಅಲ್ಲ ನಾನು ಸರ್, ನಾನು ಸೋಷಿಯಲ್ ಮೀಡಿಯಾದಲ್ಲಿ ಆಲ್ಮೋಸ್ಟ್ ನನ್ನ ನಂಬರ್ ಶೇರ್ ಆಗಿದೆ. ನೀವು ಹೇಳ್ದೆ ಕೇಳ್ದೆ ಹಿಂಗೆ ಅಮೌಂಟ್ ಹಾಕ್ಬಿಟ್ರೆ ಏನು ಮಾಡೋದು ಸರ್? ಈಗ ನನ್ನ ಬೇಜಾರ್ ಮೇಲೆ ಮಾಡ್ಕೊಡಿ. ಇದಾಗುತ್ತೆ. ಇಲ್ಲ ಬೇಜಾರ್ ಮಾಡಿ, ಇಲ್ಲ ಹಂಗೆ ತಿಳ್ಕೊಳ್ಳಲ್ಲ, ಗೊತ್ತಾಯ್ತು. ಹಾ ನಾನು ಅದಕ್ಕೆ ಒಂದ್ಸರಿ ಕೇಳಿದ್ದು ಆಕ್ಚುಲಿ. ಇಲ್ಲ ಅಲ್ಲ ಸರ್, ಯಾಕೆಂದ್ರೆ ಅದರಲ್ಲಿ ಕವಿತಾ ಬಾಯ್ ಬಂದಿದೆ ಅಂತ ಹೇಳಿದ್ರೆ ಅವ್ರದ್ದು ಆ್ಯಕ್ಚುಲಿ ಅದು ನಂದು ಪ್ರೊಫೈಲೇ ಅಲ್ಲ, 4-5 ID ಕ್ರಿಯೇಟ್ ಮಾಡ್ಕೊಂಡಿದ್ದಾನೆ ಅವನು. ನೋಡಿ ಇವಾಗ, ಅನ್ಕೊಂಡೆ actually. ಅಂದರೆ ಇವಾಗ ನೋಡಿ, ನೀವೇನೋ ಡೈರೆಕ್ಟಾಗಿ ಹೇಳಿದ್ರೆ 1,500 ಪೇ ಮಾಡಿದೆ ಅಂತ. ಅದೇ ಈ ಬೇರೆಯವ್ರಿಗೆಲ್ಲ ಎಷ್ಟೆಷ್ಟು ಪೇಮೆಂಟ್ ಮಾಡ್ಕೊಂಡಿರ್ತಾರೋ ನನ್ನ ಹೆಸರಲ್ಲಿ. ಎಲ್ಲ ಸಿಗಾಕೊಳ್ಳಲ್ಲ. ನಮ್ಮಂತ ಕುರಿಗಳು ಸಿಗಾಕೊಂಡಿರ್ತಾರೆ. ಏನ್ ಗೊತ್ತಾ, ಒಳ್ಳೊಳ್ಳೆ ಮೆಸೇಜ್ಗಳು ಬರ್ತಿದ್ವಾ ಹಾಂ ಆಕ್ಚುಲಿ. ಸೊ ನಾನು ಮೆಸೇಜ್ಗಳು ಹಾಕ್ತಿದ್ದೆ. ನಾನು ತುಂಬಾ ಟೈಮ್ ನೀವು ಅನ್ಕೊಂಡೆ ಮೆಸೇಜ್ ಮಾಡ್ಬಿಟ್ಟಿದ್ದೆ. ತುಂಬಾ ಗಿಲ್ಟ್ ಕಾಡ್ತಾ ಇದೆ ಮನ್ಸಲ್ಲಿ, ನೀವು ಅಂತ ಅನ್ಕೊಂಡೆ. ಅಲ್ಲ ಸರ್, ಅಲ್ಲ ಅವ್ನು ಯಾವ ತರ ಕೆಟ್ಟದಾಗ ಮೆಸೇಜ್ ಮಾಡಿದ್ನೋ ಏನೋ ಅದಂತೂ ಗೊತ್ತಿಲ್ಲ ನನಗೆ. ಇಲ್ಲ ನಾನು 1-2 ಕವನಗಳ ಬೇರೆ ಹಾಕಿದ್ದೆ ಆಕ್ಚುಲಿ. ಸರ್, ಅದೆಲ್ಲ ಒಂದ್ ಸ್ವಲ್ಪ ಸ್ಕ್ರೀನ್ ಶಾಟ್ ಹಾಕ್ತೀರಾ ನಂಗೆ? ಆಯ್ತಾ. ಹಾ, ಆಮೇಲೆ ಬೇಡ ಬಿಡಿ, ಈಗ ತುಂಬಾ ನೋಡಿ, ಇದಾಗಿದೆ. ನನ್ನ ಹೆಸರು ನಾನು ಬೇರೆ ಸ್ವಲ್ಪ ತರ ಬೋಲ್ಡ್ ಆಗಿ ಮಾಡಿದ್ದೀನಿ. ಸ್ವಲ್ಪ ಬೋಲ್ಡ್ ಆಗಿ ಮಾಡಿದ್ದೀನಿ, ಅದನ್ನ ಬ್ಲಾಕ್ ಮಾಡಿದ್ದೀನಿ, ನಾನು ಡಿಲೀಟ್ ಮಾಡಿ. ನಾನು ತುಂಬಾ ಬೋಲ್ಡ್ ಆಗೋಯ್ತು, ತುಂಬಾ ಬೇಜಾರು, ಗಿಲ್ಟ್ ಆಗೋಯ್ತು. ಸರ್ ನೋಡಿ, ಈಗ ವ್ಯಕ್ತಿ ನಾನಲ್ಲ, ಬೇರೆಯವರು ಮಾತಾಡಿರೋದು ಅಂದ್ರೆ ನನ್ನ ಬಗ್ಗೆ ಎಷ್ಟು ಕೆಟ್ಟದಾಗಿ ಬಿಂಬಿಸಿರ್ತಾರೆ. ಮತ್ತೇನ್ ಗೊತ್ತಾ, ಇದು ಆಕ್ಚುಲಿ ನನ್ನ ಅಮೌಂಟ್ ಅಂತಲ್ಲ, ತಲೆಗೆಡಿಸ್ಕೊಳ್ಳಲ್ಲ. ಅಮೌಂಟ್ ಹಾಳಾಗೋಗ್ಲಿ ಸರ್. ಅಲ್ಲ ಸರ್, ಅಮೌಂಟ್ ಹಾಳಾಗೋಗ್ಲಿ ಸರ್. ಈಗ ನನ್ನ ಹೆಸರು ಬಳಸ್ಕೊಂಡು ನಿಮ್ಮ ಹತ್ರ ಬೇರೆ ತರನೇ ಮಾತಾಡಿದ್ರೆ ಏನ್ ಅರ್ಥ ಆಗುತ್ತೆ ಸರ್? ನನ್ನ ಫೀಲಿಂಗ್ಸ್ ಜೊತೆ ಆಟ ಆಡಬಾರ್ದಲ್ಲ, ಇನ್ನೊಬ್ರು ಅದೇ ಫೀಲಿಂಗ್ಸ್ ಹೇಳ್ತಿರೋದು. ಇವಾಗ ನಾನು ನಿಮ್ಮ ಹತ್ರ ಮಾತಾಡಿಲ್ಲ, ನನ್ನ ಹೆಸರು ಬಳಸ್ಕೊಂಡು ಒಬ್ರು ಫೀಲಿಂಗ್ಸ್ ಜೊತೆ ನಿಮ್ಮ ಜೊತೆ ಮಾತಾಡಿದ್ದಾನಲ್ವಾ, ನನ್ನ ಬಗ್ಗೆ ನಿಮ್ಮ ಹತ್ರ ಏನು ಅಭಿಪ್ರಾಯ ಇರುತ್ತೆ ಹೇಳಿ? ಇಲ್ಲ ಬಿಡಿ. ಇವಾಗ ನನ್ನ ನಂಬರ್ ಹೆಂಗ್ ಸಿಕ್ತು ನಿಮ್ಗೆ? ಇಲ್ಲ ಆಕ್ಚುಲಿ ಅವರು ಒಂದ್ ಕಡೆ ಪೋಸ್ಟ್ ಮಾಡಿದ್ದಾರೆ ನಂಬರ್ನ. ಹಾ ಹಾ, ಆ ನಂಬರ್ ತಗೊಂಡೆ. ಆಮೇಲೆ ಇದ್ರಲ್ಲಿ ಯೂಟ್ಯೂಬ್ ಅಲ್ಲಿ ಅಲ್ಲ, ಇದ್ರಲ್ಲಿ ಸರ್ಚ್ ಮಾಡಿದೆ, ಟ್ರೂ ಕಾಲರ್ಲಿ ಓಕೆ. ಕವಿತಾ ಅಂತ ಇತ್ತು ಆಕ್ಚುಲಿ. ಓಕೆ ಅಂತ ಅನ್ಕೊಂಡೆ ಆಕ್ಚುಲಿ. ಇದು ಕನ್ಫರ್ಮ್ ಅಂತ ಅನ್ಕೊಂಡು ನೋಡಿ, ಮೆಸೇಜ್ನ ಮಿಸ್ಬಿಹೇವ್ ತರ ಏನೇನ್ ಮಾಡಿದ್ನೋ ಏನ್ ಕತೆ, ನನ್ನ ಬಗ್ಗೆ ನಿಮ್ಗೆ ಏನೆಲ್ಲ ಅನ್ಸಿಕೆ ಬಂದಿರ್ಬೋದು. ಅನಿಸಿಕೆ ಏನ್ ಬರಲ್ಲ, ನಮ್ಮ ಮನ್ಸಲ್ಲಿ ಒಂದ್ ಇರುತ್ತಲ್ವಾ, ಸತ್ತೋಗ್ಬಿಡ್ತದೆ ಆಕ್ಚುಲಿ. ಅವ್ರಲ್ಲ ಅಂತ ಗೊತ್ತಾದಾಗ. ಅಷ್ಟು ತಿಂಗಳು ನಾವು ಬಿಡಿ. ನಿಮ್ಮ ಹತ್ರ 1,500 ಮೋಸ ಮಾಡೋದಿಲ್ಲ, ಎಷ್ಟು ಜನದ ಹತ್ರ ಹಿಂಗೆ ಮಾಡಿರ್ಬೋದು ಸರ್. ಸ್ವಲ್ಪ ಮರ್ಯಾದೆ ಪ್ರಶ್ನೆ ಅಲ್ವಾ, ಎಲ್ಲಿ ಇಲ್ಲ, ಇವಾಗ ಆಕ್ಚುಲಿ ನಿಮ್ಮ ನಂಬರ್ ಆಗಲಿ ನಿಮ್ಮ ಹೆಸರನ್ನ ನಾನು ಮೆನ್ಷನ್ ಮಾಡ್ತಿಲ್ಲ, ಬಟ್ ನಾನು ಇದನ್ನ ರೆಕಾರ್ಡ್ ಮಾಡ್ಕೊಳ್ತಾ ಇದ್ದೀನಿ, ಬೇಜಾರಾಗಬೇಡಿ. ಏನಕ್ಕೆ ಅಂದರೆ ನಾನು ನೆಕ್ಸ್ಟು ಸೈಬರ್ ಕಂಪ್ಲೇಂಟ್ಗೆ ಹೋಗ್ತಾ ಇದ್ದೀನಿ. ಅಮೌಂಟ್ನ ಪೇ ಮಾಡಿಸ್ಕೊಂಡಿರೋ ಒಂದು ರೀಸನ್ ಇದೆಯಲ್ಲ ಇದರಲ್ಲಿ, ಇದು ನನಗೆ ಮೇನ್ ಬೇಕಾಗಿತ್ತು. ಯಾಕಂದರೆ ನಂಗೆ ಅವತ್ತಿಂದ ಡೌಟ್ ಇತ್ತು, ಯಾರ ಹತ್ರ ಆದರೂ ಇವನು ಅಮೌಂಟ್ ಹಾಕಿಸ್ಕೊಂಡ್ರೆ ಏನು ಮಾಡೋದು ಅಂತ ಮನಸ್ಸಲ್ಲಿ ಯೋಚನೆ ಆಗ್ತಿತ್ತು. ನೀವು ಒಬ್ಬರೇ ಡೈರೆಕ್ಟಾಗಿ ಹೇಳಿದ್ದೀರಾ, ಇದು ರೆಕಾರ್ಡ್ ಕೂಡ ಆಗ್ತಿದೆ. ಯಾಕಂದರೆ ಇದು ನನಗೆ ಬೇಕೇ ಬೇಕು. ನಿಮ್ಮ ಹೆಸರಾಗಲಿ ಇದಾಗಲಿ ನೀವು ಹೇಳೂ ಇಲ್ಲ, ನಾನು ಮೆನ್ಷನು ಮಾಡೋಕ್ಕೆ ಹೋಗಲ್ಲ, ರೆಕಾರ್ಡ್ ಆಗ್ತಿದೆ. ಇನ್ನೂ ಏನಾದರೂ ಇದ್ದರೆ ದಯವಿಟ್ಟು ಹೇಳಿ ಸರ್. ಇಲ್ಲ ಅಷ್ಟೇನೆ ಆಕ್ಚುಲಿ. ಅದು ನೀವು ಕವಿತಾ ಬಾಯ್ ಅನ್ನೋದನ್ನ ಕ್ಲೋಸ್ ಮಾಡ್ತೀವಿ ಮೊದಲು. ಅದು ಒಂದಲ್ಲ ಸರ್, ಅಕೌಂಟ್ ಮಾಡಿರೋದು ಅವನು 7ರಿಂದ 8 ಅಕೌಂಟ್ ಮಾಡಿದ್ದಾನೆ. ಏನು ಮಾಡ್ಬೇಕು ಸರ್ ನಾನು? ಅವನ ನಂಬರ್ ಕೂಡ ಇದೆ ನನ್ನ ಹತ್ರ. ಸೈಬರ್ ಕಂಪ್ಲೇಂಟ್ ಇದೊಂದು ರೀಸನ್ ಬೇಕು, ನಾನು ಅದಕ್ಕೆ ರೆಕಾರ್ಡ್ ಮಾಡ್ಕೊಳ್ತಾ ಇರೋದು. ಅಂದ್ರೆ ಎಷ್ಟು ಜನದ ಹತ್ರ ಅವನ ಕಡೆಯಿಂದಾನೇ ಮಾಡಿಸ್ತಾ ಇರೋದು. ನನ್ನ ಹಸ್ಬೆಂಡೇ ಬೇರೆಯವ್ರಿಗೆ ದುಡ್ಡು ಕೊಟ್ಟು ಮಾಡಿಸ್ತಾ ಇರೋದು. 1 ಸೆಕೆಂಡ್ ಬರುತ್ತೆ. ಅವ್ರು ಆಗಲ್ಲ ಅಂದ್ರೆ ಬಿಟ್ಬಿಡ್ಬೇಕು. ನಿಮಗೆ ಕಾಲ್ ಬರ್ತಾನೆ ಇರುತ್ತಾ? ಅಯ್ಯೋ, 1 ಸೆಕೆಂಡ್ ಒಂದ್ಸರಿ ಕಾಲ್ ಬರಂಗೆ ಇದನ್ನ ಮಾಡಿ ಇಟ್ಬಿಟ್ಟಿದ್ದಾನೆ ಸರ್ ಅವನು. ಅವನ ನಂಬರ್ ಇದೆ ನನ್ನ ಹತ್ರ, ಅವನ ನಂಬರ್ ಇದೆ. ಅವನ ಹೆಸರು ಕೃಷ್ಣಾಜಿ ರಾವ್ ಅಂತ ಬರುತ್ತೆ. ಏನಕ್ಕೆ ಅದರ ಹಿಂಸೆ ಕೊಡ್ತಾ ಇದ್ದಾನೆ ಗೊತ್ತಿಲ್ಲ ಸರ್. ಸೈಕೋಗಳು ಇರ್ತಾವಲ್ಲ ಒಂದೊಂದು, ಅವಕ್ಕೆ ಈತ ಜೀವನಾಂಶ ಕೊಟ್ಟು ಬದುಕಳ್ಳಿ ಅಂತಾದ್ರೂ ಬಿಡಲ್ಲ. ಈತ ಹಿಡ್ಕೊಂಡು ಅವರು ಅಂದರೆ ಹತ್ರದಲ್ಲಿ ಇಲ್ವಲ್ಲ, ನನಗೇನಾದರೂ ಮಾಡಬೇಕು ಅಂದ್ರೂ ದೂರದಲ್ಲಿ ಬೇರೆ ಇದ್ದೀನಲ್ವಾ, ಬೇಕಂತ ಟಾರ್ಚರ್ ಕೊಡೋದಕ್ಕೆ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ಕೊಂಡು ಈ ಥರ ನನ್ನ ಮಾನ ಹರಾಜು ಮಾಡ್ಕೊಂಡು ಅವನಿಗೆ ಕಾಲ್ಗಲ್ಸ್ ಅನ್ನೋ ಥರ ಬೇರೆ ಎಲ್ಲೆಲ್ಲಿಂದನೋ ಕಾಲ್ಸ್ ಬರುತ್ತೆ, ವೀಡಿಯೋ ಕಾಲ್ಸ್ ಬರುತ್ತೆ. ಆ ಒಬ್ಬರು ಗಲ್ಫ್ ಕಂಟ್ರಿಯಿಂದ ಮಾಡಿದ್ದಾರೆ. ನನ್ನ ಆ ಥರ ಅಂತ ತಿಳ್ಕೊಬಿಟ್ಟು ಮಾತಾಡ್ತಾ ಇದ್ದಾರೆ ಅವ್ರು ನನ್ನನ್ನು. ಸರ್, ನಾನು ಈ ಥರ ಇರೋದು ಸರ್, ನಾನು ಹಿಂಗಾಗಿದೆ 7 ವರ್ಷದ ಹಿಂದೆ ಅಂತೆಲ್ಲ ಹೇಳಿದ್ಮೇಲೆ ಸಾರಿ ಅಮ್ಮ ನಂಗೆ ಗೊತ್ತಿಲ್ಲದೆ ಕಾಲ್ ಮಾಡಿಬಿಟ್ಟೆ,
ನನ್ನ ವಿಷಯ ಎಲ್ಲೂ ಎತ್ಬೇಡಮ್ಮ ಅಂತ ಹೇಳ್ತಿದ್ದಾರೆ. ನಮ್ದು ಅದೇ ಹಣೆ ಬರ, ನಮ್ ವಿಷಯ ಎಲ್ಲೂ ಎತ್ಬಿಡಿ ದಯವಿಟ್ಟು. ಇಲ್ಲ ಸರ್, ಇವಾಗ ರೆಕಾರ್ಡ್ ಇದು ಈಗ ಮಾಡ್ತೀನಿ. ಒಂದು ಅಕೌಂಟ್ ಓಪನ್ ಮಾಡಿದ್ರೆ ಅದು ಅಲ್ಲಿ ನಿಮ್ ಫೋಟೋಗಳವ? ಫೋಟೋಗಳು ನಂಗೆ ತೋರಿಸಲ್ಲ, ಅದು ನಾನು ಒಂದ್ಸರಿ ಬ್ಲಾಕ್ ಮಾಡಿದ್ದೆ ನಂಬರು, ಬೇರೆ ಫೋನಿಂದ ನೋಡಬೇಕು, ನೋಡ್ತಾ ಇದ್ದೀನಿ ಇವಾಗ. ಹೌದಾ? ಬೇರೆ ಫೋನಿಂದ ಬೇರೆ ಅಕೌಂಟ್ ಇಂದ ನೋಡಿ ಆಗ ಸಿಕ್ಕಾಕೊಳ್ತಾನೆ ಅಂತ ಅನ್ಕೊಳ್ತೇನೆ ನನಗೆ ಗೊತ್ತಿರಂಗೆ. ಇದು ಪ್ರೊಫೈಲೆಲ್ಲ ಕಂಡುಹಿಡಿಯೋಕ್ಕಾಗಲ್ಲ. ಈ ಫೋನ್ಪೇ ನಂಬರ್ಗಳು ಸಿಕ್ಬಿಟ್ಟಿದ್ರೆ ಗ್ಯಾರಂಟಿ ಕಂಡುಹಿಡಿಬೋದಾಗಿತ್ತು. ಏನು ಮಾಡೋಕ್ಕಾಗಲ್ಲ. ನೀವು ಬೇರೆ ಕೊಡ್ತಾ ಇಲ್ಲ, ನಿಮಗೆಲ್ಲ ಗೊತ್ತು, ಬಟ್ ಕೊಡ್ತಾ ಇಲ್ಲ. ನೀವು ನನ್ನ ಹೆಸರಲ್ಲಿ ಬರುತ್ತೆ ಅಂತ ಭಯ ಪಡ್ತೀರಾ. ಯಾರಿಗಾದ್ರೂ ಭಯ ಇರುತ್ತಲ್ವಾ ಸರ್, ನೀವೇ ಹೆಂಗೆ ಎದ್ಕೊಂಡ್ರೆ ನೋಡಿ, ಒಬ್ಬ ಹೆಣ್ಮಗಳಾಗಿ ನಾನು ಹೆಂಗೆ ಹೋರಾಡ್ಬೇಕು. ಇಲ್ಲ ಇಲ್ಲ, ಏನ್ ಗೊತ್ತಾ, ಇವ್ರು ಯಾರನ್ನು ಬಿಡಲ್ವಲ್ಲ ಅನ್ನೋ ಲೆವೆಲಿಗೆ ನಮ್ಮ ಮೇಲೆ ಬಂದ್ಬಿಡ್ತದೆ. ನಾವೇನೋ ಒಂದ್ ಅಟ್ರಾಕ್ಷನ್ ಆಗಿರ್ತೀವಿ, ಆ ಮುಖ ಅದೆಲ್ಲ ಮಾತು ಅದೆಲ್ಲ ನೋಡಿ. ಸೊ ಇವ್ರು ಈ ಲೆವೆಲ್ಗೆ ಹೇಳಿದ್ರಲ್ಲ ಅಂತ ಅನ್ಕೊಳ್ತಾರೆ. ಅಲ್ಲ ಸರ್, ನಿಮ್ಮದು ನೀವೆಲ್ಲೋ ಇರ್ತೀರ ಸರ್. ನಾನು ತಾನೇ ಇವಾಗ ಈ ಕಷ್ಟ ಅನುಭವಿಸ್ತಾ ಇರೋದು. ಇದರಿಂದ ಬಿಡಿಸ್ಕೊಳ್ಳೋದಕ್ಕೆ ಒಂದು ದಾರಿ ಹುಡುಕ್ತಾ ಇದ್ದೀನಿ ನಾನು. ಅವನು ಯಾರು, ಏನು ಕತೆ ಕಂಡುಹಿಡಿಯೋಣ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ನೀವು ಹೋಗಿ ಅವ್ರ ಫ್ರೆಂಡ್ ನಂಬರ್ಗೆ, ಫೋನ್ ನಂಬರ್ಗೆ ಅಮೌಂಟ್ ಹಾಕ್ಬಿಟ್ಟು ಹಿಂಗೆ ಮಾಡಿದರೆ ಯಾರ್ಯಾರಿಗೆ ಎಷ್ಟೆಷ್ಟು ಮೋಸ ಮಾಡಿದಾನೋ ನನ್ನ ಹೆಸರು ಹೇಳ್ಕೊಂಡು, ಯಾರಿಗೆ ಗೊತ್ತು. ಹೋಗ್ಲಿ ಬಿಡಿ, ಈಗ ಹೋಗ್ಲಿ ಬಿಡಿ ಅಂತ ಹೆಂಗ್ ಬಿಡೋದು ಹೇಳಿ ಸರ್. ನನ್ನ ಹೆಸರು ಹಾಳು ಮಾಡ್ತಾ ಇದ್ದಾನೆ. ನಂದು ಹೋಗ್ಲಿ, ನಮ್ಮ ಹೆಸರು ಹಾಳು ಮಾಡ್ತಿದ್ದಾನಲ್ಲ, ಇವಾಗ ನಾನು ಹೆಂಗೆ ಬದುಕ್ಬೇಕು ಹೇಳಿ. ನನ್ನ ಅಮೌಂಟ್ ಅದು ತಲೆ ಬಿಸಿ ಆಗಬಾರ್ದು. ಅಲ್ಲ, ನೀವು ಸೇಫ್ ಆಗಕ್ಕೆ ಇದು ಮಾಡ್ತಾ ಇದ್ದೀರಾ. ಅಟ್ಲೀಸ್ಟ್ ಅವ್ನು ಯಾವ ನಂಬರಿಗೆ ಪೇ ಮಾಡಿದೆ, ಅವ್ನು ಯಾರಂತಾದ್ರೂ ಒಂಚೂರು ಕ್ಲೂ ಕೊಟ್ರೆ. ಬೇಡ ಬಿಡಿ. ಈಗ ಏನ್ ಗೊತ್ತಾ, ಅದು ಸಮಾಜದಲ್ಲಿ ಏನ್ ಗೊತ್ತಾ, ಎಲ್ಲ ಸರ್, ಎಲ್ಲ ಮಾನ ಮರ್ಯಾದೆಗೆ ಎದ್ರಿ ಬದುಕೋದು ಗೊತ್ತು. ಹಂಗನ್ಬಿಟ್ಟು ಕಂಪ್ಲೀಟಾಗಿ ಇವಾಗ ನಂದು ಈ ಥರ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಬದುಕ್ತಾ ಇದ್ದೀನಿ. ಆದರೂ ನನ್ನ ಮಾನ ಮರ್ಯಾದೆ ಹರಾಜು ಮಾಡೋಕೆ ಹೋಗಿದ್ದಾರಲ್ಲ, ನಾನು ಹೆಂಗೆ ಬದುಕಬೇಕು ಸರ್. ಒಬ್ಳು ಹೆಣ್ಮಗಳು ಅವ್ರಿಗೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಅದು ಫೇಕ್ ಅನ್ನೋದು. ಅಲ್ಲ ಸರ್, ನೀವು ಫೇಕ್ ಅಂತ ನೋಡ್ದೇನೆ ಹೋಗಿ ದುಡ್ಡು ಹಾಕಿದ್ದೀರಾ ನೀವೇನೆ. ಇನ್ನು ಎಷ್ಟು ಜನ ಇವ್ರು ಕಷ್ಟದಲ್ಲಿದ್ದಾರೋ ಅಂತ ದುಡ್ಡು ಹಾಕಿ ಅವ್ರು ಮೋಸ ಹೋಗಿರ್ತಾರಲ್ವಾ. ದುಡ್ಡು ಯಾರು ಹಾಕಲ್ಲ. ಈಗ ಆಕ್ಚುಲಿ ನಾನು ಹೇಳ್ತೇನಲ್ಲ, ಇದು ಕಷ್ಟದಲ್ಲಿರೋದೆ ಅಂತ ಅವ್ರು ಸುಲ್ಗೆ ಮಾಡ್ತಾ ಇಲ್ಲ. ಅದು ಬಿಡಿ, ನಾನು ತಪ್ಪಿಗೆ ನನಗೆ ಆಗ್ಬೇಕಾಗಿದ್ದೆ ಅದು. ನೀವು ಬೇರೆ ತರ ಅಂತ ಹೇಳ್ತಾ ಇದ್ದೀರಾ. ಬೇರೆ ತರನೇ ಅವರು ನೋಡಿ, ಅದಕ್ಕೆ ಹೇಳೋದು, ಆ ಬೇರೆ ತರ ಬದುಕು ಒಂದಿದೆ, ಆದ್ರೆ ಆ ಬದುಕನ್ನ ಎಲ್ಲರೂ ಬದುಕಲ್ಲ ಅಲ್ವಾ. ಅದಕ್ಕೋಸ್ಕರನೇ ಅವರು ಇಂಥ ಪ್ರಾಣಿಗಳಿಂದ ದೂರ ಉಳ್ಕೊಳ್ಳೋದಕ್ಕೆ ತುಂಬ ಕಷ್ಟಪಡ್ತಾ ಇರ್ತಾರೆ. ಮರ್ಯಾದೆಯಿಂದ ಬದುಕಬೇಕಂದ್ರೆ ಸಮಾಜದಲ್ಲಿ ಇಷ್ಟೆಲ್ಲ ಕಷ್ಟಗಳು ಅನುಭವಿಸ್ಬೇಕು ಹೆಣ್ಮಕ್ಳುಗಳು ಅಂತ ಗೊತ್ತಾಗುತ್ತಲ್ಲ. ಇಂಥ ಸುಮಾರು ಜನ ನನ್ನ ಬಗ್ಗೆ ಮಾತಾಡಿದ್ದಾರೆ, ಮದುವೆ ಆಗ್ತೀನಿ ಅಂತ ಹೇಳಿದ್ದಾರೆ, ಎಲ್ಲ ಹೇಳಿದ್ದಾರೆ ನನಗೂ. ಆದ್ರೆ ನಾನು ಕೇಳೋದು ಇಷ್ಟೇ, ಎಂಥ ತಾಲಿ ಕಟ್ಟಿರೋ ಗಂಡನೇ ನೋಡ್ಕೊಂಡಿಲ್ಲ ಅಂದಮೇಲೆ ಇವರೆಲ್ಲ 3 ದಿನಕ್ಕೆ ಬರೋರು ಯಾರು ಅಂತ ಕೇಳೋದು ನಾನು. ಯಾರು ನೋಡ್ಕೊಳ್ಳಲ್ಲ ಅಲ್ವಾ. ಅದ್ರ ಜೊತೆಗೆ ಬೇಕಂತ ಹೇಳ್ಬಿಟ್ಟು ಮಾನ ಮರ್ಯಾದೆ ತೆಗಿತಾರಲ್ಲ ಸೋಷಿಯಲ್ ಮೀಡಿಯಾದಲ್ಲಿ. ಯಾರ್ಯಾರೋ ಬಾಳೋರ್ನ ಬಿಟ್ಬಿಡ್ತಾರೆ ಅಂತ ಕಚಡ ಬಾಳ. ನಾನು ಅಂತವನ್ನೆಲ್ಲ ಹೇಳಲ್ಲ, ಮದುವೆ ಆಗ್ತೀನಿ ಅವರು ನಾನು ಅಂತವೆಲ್ಲ ಹೇಳಲ್ಲ. ಅಲ್ಲ, ಮನ್ಸಿಗೆ ಇಷ್ಟ ಆಗಿದ್ ನಿಜ, ನಿಮ್ ಮಾತು ಅದೆಲ್ಲ ಕೇಳಿ. ಅಲ್ಲ ಸರ್, ಮಾತು ಕೇಳೋದಿರ್ಲಿ, ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೀರ ಅಷ್ಟೇ. ಇವತ್ತೇ ನನ್ನ ಜೊತೆ ಮಾತಾಡ್ತಿರೋದು. ನೀವು ಹೋಗಿ ಅವ್ರನ್ನ ನಂಬಿಟ್ಟು ಯಾರ್ದು ಅಕೌಂಟಿಗೆ ದುಡ್ಡು ಹಾಕ್ಬಿಟ್ಟು ಇವಾಗ ಬಂದು ಹೇಳ್ತಾ ಇದ್ದೀರ ನನ್ನ ಹತ್ರ. ನೀವು ಯಾರಂತ ಗೊತ್ತಿಲ್ಲ, ಏನಿಲ್ಲ. ಇವತ್ತೇ ಫಸ್ಟ್ ಟೈಮ್ ನಾನು ನಿಮ್ಮ ಹತ್ರ ಮಾತಾಡ್ತಿರೋದು. ಹೆಂಗ್ ಬಳಸ್ಕೊಳ್ತಾರೆ ನೋಡಿ ನನ್ನಂತವಳು ಒಬ್ಳನ್ನ, ಹೆಂಗ್ ಬಳಸ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟ ಮಾಡ್ತಾರೆ. ಶಿವಮೊಗ್ಗನ ಬಿಡ್ದಿನ ಇರೋದು? ನಮ್ದು ಅಪ್ಪನ ಮನೆ ಬಿಡದಿ. ಶಿವಮೊಗ್ಗ ಇಲ್ಲ, ಶಿವಮೊಗ್ಗದಲ್ಲಿ ಸ್ಟಾಲ್ ಹಾಕಕ್ ಹೋಗಿದ್ದೆ. ಬೆಂಗಳೂರು ನಾನಿರೋದು. ಬೆಂಗಳೂರೇ ಅಲ್ವಾ ಇರೋದು? ಅದಕ್ಕೆ ಅವ್ರು ಬೆಂಗಳೂರವ್ರನ್ನ ಟಾರ್ಗೆಟ್ ಮಾಡೋದು. ಇಲ್ಲ, ಬೇಕಂತ ಮಾಡ್ತಾ ಇರೋದು ಇದು. ನಂಗೆ ಗೊತ್ತಿದೆ ಸರ್, ಕಂಡು ಹಿಡಿತೀನಿ, ಕಂಡು ಹಿಡಿದೆ ಬಿಡಲ್ಲ ಇವ್ರನ್ನ.